ಹೆಲೋ ಪೀಪಲ್, ವಾಟ್ಸಪ್. ನಾನು ಭೋಗಾದಿ ಸೆಕೆಂಡ್ ಸ್ಟೇಜ್ಗೆ ಹಾವು ಸಂರಕ್ಷಣೆಗಂತ ಹೋಗ್ತಾಯಿದ್ದೀನಿ. ಇವತ್ತು ಸಾಕಷ್ಟು ಕಾಲ್ಸ್ಗಳು ಬರ್ತಿದೆ. ಅಲ್ಲಿ ಮನೆ ಹಿಂಭಾಗ ಅವರ ಕಾಂಪೌಂಡ್ ಒಳಗಡೆನೆ ಹಾವು ನೋಡೋರೆ ಅಂತ ಫೋನ್ ಮಾಡಿದರು. ಒಂದು ಸ್ವಲ್ಪ ಉದ್ದಾನೆ ಇದೆ ಅಂತ ಹೇಳಿದ್ರು. ಸೊ ಹೋಗಿ ನಂತರ ನೋಡುವ ಯಾವ ಹಾವು ಸಿಗತ್ತೆ ಅಂತ. ವಿಡಿಯೋ ತಿರ್ಗಾ ಅಲ್ಲಿ ಹೋದ್ಮೇಲೆ ನಾನು ತಿರ್ಗಾ ಶುರು ಮಾಡ್ತೀನಿ. ಸೊ ಅಲ್ಲಿಂದ ತನಕ ಒಂದು ಸಣ್ಣ ಬ್ರೇಕ್ ಮಾಡಿದೆ ಅಂದರೆ ಸರ್ ಇಲ್ಲಿ ಬಂದಿದೆ. ತಂದೆ ಅವ್ರು ನೋಡೋರು ಮೆಟ್ಲು ಹಿಡ್ಕೊಂಡು ಜಸ್ಟ್ ಹಿಂಗೆ ಹೊಂಟೋಗಿದೆ. ಇಲ್ಲಿ ಬಂದಿಲ್ಲ ಸರ್, ಟಾರ್ಪಲ್ ಎಲ್ಲ ಇತ್ತಲ್ಲ. ಅದೇ ಈ ಥರ ನೀವು ಇಟ್ಟಿದ್ರೆ ಏನಾಗುತ್ತೆ ಅಂದರೆ ಹೋಗಿ ಸೇರ್ಕೊಂಡಿದ್ರೆ ನಮ್ಗೆ ಗೊತ್ತಾಗಲ್ಲ. ಯಾರು ನೋಡಿದ್ದಾರೆ ಗೊತ್ತಾಗುತ್ತೆ. ನೋಡ್ತಿರ್ಲಿಲ್ಲ ಅಂದರೆ ನಾವು ಏನು ಯಾವುದೋ ಜ್ಞಾನದಲ್ಲಿ ಹೋಗಿ ಎತ್ಕೋತೀವಿ ನಾವು. ಬೈಕು ಇಲ್ಲ ಪಾರ್ಕ್. ಆವಾಗ ಏನಾಗುತ್ತೆ, ಬೈಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಪ್ಪೆಗಳು ಭಯಂಕರ ಪ್ರಾಬ್ಲಮ್. ಶೇರ್ ಮಾಡೋಣ. ಎಲ್ಲಿದೆ ಸರ್? ಸರ್ ಕರೆಕ್ಟಾಗಿ ಇದಕ್ಕೆಲ್ಲ ಇಲ್ಲಿ ಈ ಕ್ಲಾತ್ಗಳಿವೆಯಲ್ಲ. ಹೌದಾ? ಈ ಕ್ಲಾತ್ ಕೆಳಗಡೆ ಸರ್ ಯಾರು ನೋಡಿದ್ದು? ಹೌದಾ? ಎಲ್ಲಿಂದ ಬಂದಿದ್ದದು? ಈ ಕಡೆ ಕಾಂಪೌಂಡ್ ಇದೆ. ಹಾಂ. ಈ ಕಾಂಪೌಂಡಿಂದ ಈ ಕಡೆ ಹಿಂಗೆ ಹರ್ಕೊಂಡು ಬರ್ತದೆ. ಅಲ್ಲಿ ಏನಾರು ಹಿಂದೆ ಓಪನ್ ಇದೆಯಾ? ಇಲ್ಲ. ಈ ಮನೆಗೆ ಹೋಗಿದೆ ಬಹುಶಃ. ಅಲ್ಲಿಂದ ತಿರ್ಗಾ ಹೋಗಿದೆ. ಅಲ್ಲಿಂದ ಮನೆಗೆ ಹೋಗಿದ್ದು ಮತ್ತೆ ವಾಪಸ್ ಕೆಳಗಡೆ ಇದು ಹಾಂ. ಒಂದು ನಿಮಿಷ. ಕವರ್ ಪಕ್ಕದಲ್ಲಿ. ಹಾಂ ನೋಡಿದೆ. ನಾಗರಾವ್. ಗಾಟ್ ದಿ ಸ್ಪೆಕ್ಟಕಲ್ಡ್ ಕೋಬ್ರಾ. ನಾಗರಾವ್. ಬರಲಿ ಪರವಾಗಿಲ್ಲ ಬರಲಿ. ಸೊ ಯೂಶಲಿ ಅದು ಹಲ್ಲಿ ಇಲಿಗಳು ತಿನ್ನಕ್ಕೆ ಅಂತ ಬರುತ್ತೆ. ಸೊ ಹಾಗಾಗಿ ಏನಾದ್ರು ಡಿಸ್ಟರ್ಬೆನ್ಸ್ ಆದರೆ ಮನೆ ಒಳಗಡೆ ನುಗ್ಬಿಡುತ್ತೆ. ಬರಬೇಕಂತ ಬರಲ್ಲ. ಇದು ಸೇಫೆಸ್ಟ್ ಲೊಕೇಶನ್ನು. ಮತ್ತು ಬೇರೆ ಆಚೆ ಏನಾದ್ರು ಥ್ರೆಟ್ ಫೀಲ್ ಆದರೆ ಮಾತ್ರ ಅದು ಬರೋದು. ಇಲ್ಲಾಂದರೆ ಏನಾದ್ರು ಊಟ ಏನಾದ್ರು ಹುಡ್ಕೊಂಡು ಫಾಲೋ ಮಾಡ್ಕೊಂಡು ಬರುತ್ತಲ್ಲ, ಹಂಗೆ ಒಳಗಡೆ ನುಗ್ಬಿಡುತ್ತೆ. ಹೌದಮ್ಮ, ಮಳೆ ಬಂದಿದೆಯಲ್ಲ, ಸೊ ಅದಕ್ಕೆ ಕಪ್ಪೆ ಎಲ್ಲ ಆಚೆ ಬಂದಿರುತ್ತೆ ಈಗ. ಸೊ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು, ಮಳೆ ಬಂದಾಗ ಕಪ್ಪೆ ಎಲ್ಲ ಆಚೆ ಬರುತ್ತೆ, ಇಲಿಗಳು ಬಿಲ್ದಿಂದ ಆಚೆ ಬರುತ್ತೆ, ಒಳಗಡೆ ನೀರು ಸೇರ್ಕೊಳತ್ತಲ್ಲ. ಸೊ ಅದಾಗಿ ಅದು ಆಚೆ ಬರುತ್ತೆ, ಇದು ಹುಡ್ಕೊಂಡು ಹೋಗಿ ಆಚೆ ಬಂದು ಫಾಲೋ ಮಾಡ್ಕೊಂಡು ಏನಾಗುತ್ತೆ ಮನೆ ಒಳಗಡೆ ಹಂಗೆ ನುಗ್ಬಿಡುತ್ತೆ. ಯಾವುದು? ಮಂಡ್ಲನಾ ಸರ್? ಹಾವನ್ನ ನಾವು ಕೈಯಿಂದ ಬಾಡಿ ಟಚ್ ಮಾಡಿದ್ರೆ ಏನೂ ಆಗಲ್ಲ. ಅದು ಸ್ಕಿನ್ ಮೇಲೆ ಏನೋ ಇನ್ಫೆಕ್ಷನ್ ಆಗಿರಲಿ, ವೆನಮ್ ಆಗಿರಲಿ, ಏನು ಅಂಥದ್ದು ಏನೂ ಇರಲ್ಲ. ಅದರದ್ದು ಫ್ಯಾಂಕ್ಸ್ ಇರುತ್ತೆ ನೋಡಿ, ಹಲ್ಲಲ್ಲ ಮಾತ್ರ ವಿಷ ಇರುತ್ತೆ. ಅದು ನಮಗೆ ಬಾಡಿಯಲ್ಲಿ ಟಚ್ ಆದರೆ ಏನು ಬೈಟ್ ಮಾಡಿದ್ರೆ ಮಾತ್ರ ಅದು ವೆನಮ್ ನಮ್ಗೆ ಸೇರುತ್ತೆ. ಅದರಿಂದ ನಮಗೆ ರಿಯಾಕ್ಷನ್ಸ್ಗಳು ಆಗೋದು, ಇಲ್ಲ ಸಾಯೋದು ಮನುಷ್ಯ, ಅದೆಲ್ಲ ಆಗೋದು. ಬಾಡಿ ಟಚ್ ಮಾಡಿದ್ರೆ ಏನೂ ಆಗಲ್ಲ. ಅದು ಉಸಿರು ಬಿಟ್ಟರೆ ಕೊಳ್ತೋಗುತ್ತೆ, ಅದರದ್ದು ಎಂಜಿಲ್ ಟಚ್ ಮಾಡಿದ್ರೆ ಕೊಳ್ತೋಗುತ್ತೆ ಅಂತೆಲ್ಲ ಇರುತ್ತಲ್ಲ, ಅದೆಲ್ಲ ಮೂಢನಂಬಿಕೆ ಅದೆಲ್ಲ. ಸೊ ರೆಸ್ಕ್ಯೂ ಡನ್. ಸರ್ ಈ ಥರ ಇದೆಲ್ಲ ಇಟ್ಕೋಬೇಡಿ. ಈ ಥರ ಏನಾಗುತ್ತೆ ಅಂದರೆ, ಈ ಥರ ಶೂಸ್ಗಳಲ್ಲಿ ಈಗ ಮರಿಗಳು ಆಚೆ ಬರ್ತಿದೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಈ ಥರ ಶೂಸ್ಗಳಲ್ಲಿ ಎಲ್ಲ ಹೋಗಿ ಸೇರ್ಕೊಂಡ್ಬಿಟ್ರೆ ನಾವು ನೋಡೋದಿಲ್ಲ. ಯಾವುದೋ ಒಂದು ಟೆನ್ಷನಲ್ಲಿ ಇಲ್ಲ ಯಾವುದೋ ಒಂದು ಅರ್ಜೆನ್ಸಿಯಲ್ಲಿ ಶೂ ಹಾಕೋತೀವಿ ನಾವು.
ಸೊ ಅದರಿಂದ ಏನಾಗುತ್ತೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸರ್ ಇವಾಗ ಇದು ಬರ್ದೇ ಇರೋದಕ್ಕೆ ಆ ಥರ ಏನಾದ್ರು ಸರ್ ಅದೇ ಆ ಥರ ರೆಮಿಡಿ ಮತ್ತು ಏನೂ ಆ ಥರ ಇದ್ದಿಲ್ಲ, ಲೈಕ್ ರೆಪಲೆಂಟ್ಸ್ ಅಂತ ಏನೂ ಇಲ್ಲ. ಮಾಡಿದೆ ಅಂದರೆ ಸರ್ ಇಲ್ಲಿ ಬಂದಿದೆ, ಹಾಂ ಹಾಂ ತಂದೆ ಅವ್ರು ನೋಡಿದ್ರು ಮೆಟ್ಲು ಹಿಡ್ಕೊಂಡು ಜಸ್ಟ್ ಹಿಂಗೆ ಹೊಂಟೋಗಿದೆ, ಇಲ್ಲಿ ಬಂದು ಇಲ್ಲಿ ಟಾರ್ಪಲ್ ಇತ್ತಲ್ಲ ಅದೇ ಈ ಥರ ನೀವು ಇಟ್ಟಿದ್ರೆ ಏನಾಗುತ್ತೆ ಅಂದರೆ ಹೋಗಿ ಸೇರ್ಕೊಂಡಿದ್ರೆ ನಮ್ಗೆ ಗೊತ್ತಾಗಲ್ಲ, ಯಾರು ನೋಡಿದ್ದಾರೆ ಗೊತ್ತಾಗುತ್ತೆ. ನೋಡ್ತಿರ್ಲಿಲ್ಲ ಅಂದರೆ ನಾವು ಏನು ಯಾವುದೋ ಜ್ಞಾನದಲ್ಲಿ ಹೋಗಿ ಎತ್ಕೋತೀವಿ ನಾವು, ಬೈಕು ಇಲ್ಲೇ ಪಾರ್ಕ್ ಹಾಂ, ಆವಾಗ ಏನಾಗುತ್ತೆ ಬೈಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಕೇರ್ಫುಲ್ಲಾಗಿರಬೇಕು. ಆವಾಗ ನಾವು ಏನೂ ಮಾಡೋಕ್ಕಾಗಲ್ಲ, ಅದಕ್ಕೆ ಬುದ್ಧಿ ಹೇಳ್ಕೊಡೋಕ್ಕಾಗಲ್ಲ, ಎಂಥದ್ದು ಹೇಳೋಕ್ಕಾಗಲ್ಲ ಅದಕ್ಕೆ. ಸೊ ನಾವು ನಾವು ಆ ಪ್ಲೇಸಲ್ಲಿ ಇರೋ ಟೈಮಲ್ಲಿ ನಾವು ಒಂದು ಸ್ವಲ್ಪ ಪ್ರಿಕಾಷನ್ ತೊಗೋಬೇಕು. ಈಗ ಸಡನ್ ಈಗ ಡೆವಲಪ್ ಆಗಿರೋದು ಈ ಏರಿಯಾ ಎಲ್ಲ, ಸೊ ಅದರಿಂದ ನಾವು ಹಾವು ಇರೋ ಜಾಗಕ್ಕೆ ನಾವು ಬಂದಿದ್ದೀವಿ. ಸಿಕ್ಕಾಪಟ್ಟೆ ಹಾವುಗಳು ಎಲ್ಲರ ಕಣ್ಗೂ ಕಾಣಿಸ್ಕೊತಾ ಇದೆ. ಹೌದು ಹೌದು ಸರ್, ಅದು ಕಾಳು ಅದೇ 1 ದಿವಸ 2 ದಿವಸ ಇರುತ್ತೆ, ಅದು ಆರೋಗ್ಬಿಡುತ್ತೆ, ಅದು ಅದ್ರದ್ದು ಪವರ್. ಹಾಂ, ಮಳೆ ಬಂದರೆ ಹಾರ್ಕೊಂಡು ಹೊಟ್ಟೋಗ್ಬಿಡುತ್ತೆ, ಇಲ್ಲ ಬಿಸಿಲು ಬಂದರೆ ಅದರದ್ದು ಇದಿರುತ್ತೆ ನೋಡಿ ಪವರ್, ಅದರದ್ದು ಅದು ಕೆಮಿಕಲ್ ಪವರು ಅದು ಎವಾಪ್ರೇಟ್ ಆಗಿಬಿಡುತ್ತೆ 1 day 2 day. ಇಲ್ಲ ಸರ್, ಅದು ಮರಿ ಹಾಕಿದಿದ್ರೆ ಅದು ಇದಿರುತ್ತೆ ನೋಡಿ ಹೊಟ್ಟೆ ಸೈಡು, ಅದು ಒಂಥರ ಸ್ಯಾಗ್ ಆಗಿರುತ್ತೆ, ಒಂಥರ ಲೂಸ್ ಆಗಿರುತ್ತೆ. ಇಲ್ಲ ಅದು ಇದು ಅಡಲ್ಟೇನೆ, ಆದರೆ ಇದು ಇನ್ನೂ ಇದಾಗಿಲ್ಲ, ಅದು ಮೊಟ್ಟೆ ಏನೋ ಹಾಕಿರ. ಸೊ ಮಕ್ಕಳುಗಳಿಗೆ ನಾವು ಬುದ್ಧಿ ಹೇಳ್ಕೊಡ್ಬೇಕು. ಇದಕ್ಕೇನು ನಾವು ಹೇಳ್ಕೊಳಕ್ಕಾಗಲ್ಲ, ಹಾವುಗಳಿಗೆ ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ. ಅದ್ರದ್ದು ಪಾಪ್ಯುಲೇಷನ್ ಆಗಿರಲಿ, ಅದ್ರ ಮೂವ್ಮೆಂಟ್ ಆಗಿರಲಿ, ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ನಾವು ಈಗ ಗೇಟ್ ಈ ಥರ ಓಪನ್ ಇರುತ್ತೆ, ಅಡಿಯಿಂದ ಎಲ್ಲ ಬಂದ್ಬಿಡುತ್ತೆ ಅದು. ನಾವು ನಮ್ಮ ಇದು ಈ ಥರ ಕಪ್ಪೆಗಳು ಭಯಂಕರ ಪ್ರಾಬ್ಲಮ್. ಶೇರ್ ಮಾಡ್ತೀನಿ ಇವ್ರಿಗೆ ಶೇರ್ ಮಾಡ್ಬಿಡ್ತೀನಿ. ಸರಿ, ನನಗೆ ಬರಲಿಲ್ಲ, ನಾನು ಶೇರ್ ಮಾಡ್ತೀನಿ. ಓಕೆ, ನಾನು ಕಾಂಟ್ಯಾಕ್ಟ್ ಪುಟ, ನೀನು ಒಂದು ಸ್ವಲ್ಪ ಆಡಬೇಕಾದ್ರೆ ಒಂದು ಸ್ವಲ್ಪ ನೋಡಿಕೊಂಡೆ, ಹಾಂ, ಆ ಥರ ಪೊದೆಗಳಲ್ಲಿ ಹೋಗಿ ಬಾಲ್ ಬಿದ್ದಿದ್ರೆ ಡೈರೆಕ್ಟ್ ಹೋಗಿ ಕೈ ಹಾಕ್ಬಾರ್ದು, ಸರಿನಾ? ಅವಾಯ್ಡ್ ಮಾಡೋಕ್ಕೆ ಎಂಥದ್ದು ಏನೂ ಇಲ್ಲ ಸರ್. ಆ ಥರ ಇರ್ತಿದ್ರೆ ಗೌರ್ಮೆಂಟಿಂದನೇ ಇದು ಕೊಡ್ತಿದ್ರು, ಈ ಥರ ರೆಪಲೆಂಟ್ಸ್ ಹಾಕೊಳ್ಳಿ, ಈ ಥರ ಏನಾದ್ರು ಮರ ಗಿಡ ಇಲ್ಲಾಂದರೆ ಪೆಸ್ಟ್ ಇದೆಯಲ್ಲ ಅದೆಲ್ಲ ಕೊಡ್ತಿದ್ರು ಗೌರ್ಮೆಂಟ್ ಅವರ, ಇದು ಹಾಕ್ಕೊಳ್ಳಿ ಮನೆ ಹತ್ರ ಹಾವು ಬರಲ್ಲ ಅಂತ. ಹಲೋ ಫ್ರೆಂಡ್ಸ್, ಬೋಗಾದಿ ಪೋಸ್ಟ್ ಆ ಒಂದು ಏರಿಯಾಯಿಂದ ನಾಗರಾವು ನಾವೇನು ಹಿಡಿದಿದ್ವಿ ಅದನ್ನ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ರಿಲೀಸ್ ಮಾಡ್ಕೊತ ಬಂದಿದ್ದೀನಿ.